ಹಲೋ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಸೊ ಮಕ್ಕಳೇ, ನಾವು ಸೆಕೆಂಡ್ ಚಾಪ್ಟರ್ನ ಅಂದರೆ ಪಾಲಿನಾಮಿಯಲ್ಸ್ ಬಹುಪದೋಕ್ತಿಗಳು ಈ ಅಧ್ಯಾಯದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಏನಿದೆ ಇದರ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸು. ಆ್ಯಕ್ಚುಲಿ ಈ ಚಾಪ್ಟರಿಂದ ಲಾಸ್ಟ್ ಇಯರ್ ನೋಡಿದ್ರೆ ನಿಮಗೆ ಆ್ಯಕ್ಚುಲಿ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಬರುತ್ತೆ. ಬಟ್ 2 ಮಾರ್ಕ್ಸಲ್ಲಿರೋ ಅಂದರೆ LBಯಲ್ಲಿ 2 ಮಾರ್ಕ್ಸಲ್ಲಿರೋ ಕ್ವಶನ್ಸ್ ಕೂಡ 3 ಮಾರ್ಕ್ಸಿಗೆ ಬರ್ಬೋದು. ಸುಮಾರು ಅದೇ ರೀತಿ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳನ್ನ ನಾವು ಇವತ್ತು ಈ ಕ್ಲಾಸ್ನಲ್ಲಿ ಈ ವಿಡಿಯೋದಲ್ಲಿ ನೋಡಲಿಕ್ಕೆ ಹೊರಟಿದ್ದೀವಿ. ಸೊ ತುಂಬ ತಡದ್ ಮಾಡೋದು ಬೇಡ. ನಾನು ಎಲ್ರಿಗೂ ಹೇಳೋದೊಂದೇ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ, ಅದರಿಂದ ನಿಮ್ಮ ನಾಲೆಡ್ಜ್ನ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ಅದನ್ನು ಹೇಳ್ತಾ, ನಿಮ್ಗೆ ಏನೇ ಡೌಟ್ ಬಂದರೂ ಆಬ್ವಿಯಸ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ಅದಕ್ಕೆ ಆದಷ್ಟು ರೆಸ್ಪಾಂಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡುವ. ಮೊದಲಿಗೆ ಪಾಲಿನಾಮಿಯಲ್ಸ್ ಬಹುಪದೋಕ್ತಿಗಳು ಡಿಫಿಕಲ್ಟ್ ಕ್ವಶನ್ಸ್ನ ಮಾಡ್ತಾಯಿದ್ದೀನಿ. ನಾನು ಎಲ್ಲ ಕ್ವಶನ್ಸ್ನ ಮಾಡ್ತಾ ಇಲ್ಲ. LBA ಡಾಕ್ಯುಮೆಂಟ್ನ ತೆಗೆದು ನೋಡಿದ್ರೆ ನೀವು ಸುಮಾರು ಜನಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಯಾರಿಗೆಲ್ಲ ಸಿಕ್ಕಿಲ್ಲ ನಿಮ್ಮ ಸೀನಿಯರ್ಸ್ ಹತ್ರ ಇಸ್ಕೊಳ್ಳಿ, ಅಥವಾ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ ಇರುತ್ತೆ, ಅದನ್ನು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ಔಟ್ ಹಾಕ್ಸ್ಕೊಂಡು ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಸೊ LBAನ 44th ಕ್ವಶನ್ ಅಂದರೆ ಪಾಲಿನಾಮಿಯಲ್ಸ್ ಬಹುಪದೋಕ್ತಿಗಳು ಅಧ್ಯಾಯದ 44ನೇ ಪ್ರಶ್ನೆ ಏನಂತ ಇದೆ? ಇಫ್ ದ ಸಮ್ ಆಫ್ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ P of x is equal to ax² + bx + c is -3 ಅಂತ ಹೇಳ್ತೀರಿ. ನಮಗೆ ಏನಂತ ಗೊತ್ತು? ಸಮ್ ಅಂದ್ರೇನು? ಆಲ್ಫಾ ಪ್ಲಸ್ ಬೀಟಾ ಅಂತ ಗೊತ್ತು. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ತೀರ ಅವರು? -3 ಅಂತ ಹೇಳ್ತಾರೆ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -3. ಆಮೇಲೆ ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದಿ ಝೀರೋಸ್ ಈಸ್ 2 ಅಂತ ಹೇಳ್ತೀರ. ಅಂದರೆ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 2. ಕನ್ನಡದಲ್ಲಿ ಒಂದ್ಸತಿ ಓದೋದ್ರೆ P of x is equal to ax² + bx + c ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -3 ಹಾಗೂ ಗುಣಲಬ್ಧ 2 ಆದರೆ ಪ್ರೂವ್ ದ್ಯಾಟ್ B + c is equal to 5a ಅಂತ ಹೇಳ್ತೀರ. ಅಂದರೆ B + c is equal to 5a ಎಂದು ಸಾಧಿಸಿ ಅಂತ ಹೇಳ್ತೀರ. ಸೊ ಹೆಂಗೆ ಮಾಡೋಣ? ಇದನ್ನೇ ಯೂಸ್ ಮಾಡಬೇಕಾಗುತ್ತೆ. ಬಟ್ ಹೆಂಗೆ ಮಾಡೋದು? ಒಂದು ಸ್ವಲ್ಪ ಬ್ಯಾಕ್ ಹೋಗೋಣ, ನಾವು ಹಿಂದಕ್ಕೆ ಹೋಗೋಣ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನು ಅಂತ ಯೋಚನೆ ಮಾಡಿ ಫಸ್ಟು. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಇದು ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್, ಹೌದಲ್ವಾ? ಶೂನ್ಯತೆಗಳು ಮತ್ತು ಗುಣಾಂಕಗಳ ನಡುವಿನ ಸಂಬಂಧ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a, ಅದು ನಮ್ಗೆ ಗೊತ್ತು. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ -3 ಅಂತ ಕೊಟ್ಟಿರಂಗಂದ್ರೆ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ -3 ಅಂತ ಬರೀಬಹುದು. ಈಸ್ ಈಕ್ವಲ್ ಟು -b/a. ಕರೆಕ್ಟ್. ಸೊ ಇವಾಗ ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ b ಈಸ್ ಈಕ್ವಲ್ ಟು a ಇಂಟು 3a ಅಂತ ಬರ್ಕೋಬಹುದು. ಲೆಟಸ್ ಟೇಕ್ ದಿಸ್ ಆಸ್ ಇಕ್ವೇಶನ್ 1. ಓಕೆ ಅಲ್ವಾ? ಸೊ ನೆಕ್ಸ್ಟು ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 2 ಅಂತ ಕೊಟ್ಟಿರ. ಆಲ್ಫಾ ಇಂಟು ಬೀಟಾ ಏನಪ್ಪ? ಆಲ್ಫಾ ಇಂಟು ಬೀಟಾ ಅಂದರೆ ಸರ್ c/a, ಹೌದಲ್ವಾ? ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು c/a, ರೈಟ್? ಆಲ್ಫಾ ಇಂಟು ಬೀಟಾ ಅಂದರೆ 2 ಅಂತ ಕೊಟ್ಟಿದ್ದಾರೆ. 2 ಈಸ್ ಈಕ್ವಲ್ ಟು c/a ಆಯಿತಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ a ಇಂಟು 2 ಈಸ್ ಈಕ್ವಲ್ ಟು 2a, c ಈಸ್ ಈಕ್ವಲ್ ಟು 2a ಅಂತ ಬಂತು ನಮಗೆ. ಇದನ್ನು ಸೆಕೆಂಡ್ ಇಕ್ವೇಶನ್ ಅಂತ ತಗೋಣ. ಸೊ ಫಸ್ಟ್ ಇಕ್ವೇಶನ್ ಸಿಕ್ಕಿದೆ, ಸೆಕೆಂಡ್ ಇಕ್ವೇಶನ್ ಸಿಕ್ಕಿದೆ. ನಮಗೆ ಪ್ರೂವ್ ಮಾಡಬೇಕಾಗಿರೋದೇನು? b + c ಈಸ್ ಈಕ್ವಲ್ ಟು 5a ಅಂತ. b ವ್ಯಾಲ್ಯೂ ಸಿಕ್ಕಿದೆಯಾ 3a ಅಂತ, c ವ್ಯಾಲ್ಯೂ ಸಿಕ್ಕಿದೆ 2a ಅಂತ. ಸೊ ಲೆಟಸ್ ಸಿ ಟು ಪ್ರೂವ್ ಏನಪ್ಪ ಅಂತ ನೋಡಿದ್ರೆ b + c ಈಸ್ ಈಕ್ವಲ್ ಟು 5a ಅಂತ ಪ್ರೂವ್ ಮಾಡ್ಬೇಕು ನಾವು, ಹೌದಲ್ವಾ? b ಈಸ್ ಈಕ್ವಲ್ ಟು ಏನು? 3a, ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. 3a ಪ್ಲಸ್ c ಈಸ್ ಈಕ್ವಲ್ ಟು ಏನು? 2a ಈಸ್ ಈಕ್ವಲ್ ಟು 5a. 3a + 2a ಅಂದರೆ 5a ಈಸ್ ಈಕ್ವಲ್ ಟು RHS ಅಥವಾ LHS ಈಸ್ ಈಕ್ವಲ್ ಟು RHS. ಇದನ್ನೇ ಪ್ರೂವ್ ಮಾಡಬೇಕಾಗಿದೆ ನಾವು. b + a ಈಸ್ ಈಕ್ವಲ್ ಟು 5a ಅಂತ ಪ್ರೂವ್ ಮಾಡೋಕ್ಕೆ ಹೇಳಿದ್ರು. 3a + 2a ಈಸ್ ಈಕ್ವಲ್ ಟು 5a. ಹಿಂಗೂ ಮಾಡ್ಬೋದು, ಅಥವಾ ಆ್ಯಡ್ ಈಕ್ವೇಷನ್ 1 and 2 ಕೂಡ ಮಾಡ್ಬೋದು. ಅಂದರೆ ಹಿಂಗೂ ಬರಿಬೋದು, ಆ್ಯಡ್ ಈಕ್ವೇಷನ್ 1 and 2 ಅಂದರೆ b + c ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ 3a ಇದೆ, ಪ್ಲಸ್ ಇಲ್ಲಿ ಸೆಕೆಂಡ್ ಇಕ್ವೇಷನ್ ರೈಟ್ ಹ್ಯಾಂಡ್ ಸೈಡಲ್ಲಿ 2a ಇದೆ. b + c ಈಸ್ ಈಕ್ವಲ್ ಟು 3a + 2a ಅಂದರೆ 5a. ಸೊ ಇದನ್ನೇ ಪ್ರೂವ್ ಮಾಡಬೇಕಾಗಿದ್ದು, ಹೆನ್ಸ್ ಪ್ರೂವ್ಡ್ ಅಂತ ಬರೆದ್ರೆ ಆಯಿತು. ಸೊ ಈ ರೀತಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇಂಪಾರ್ಟೆಂಟ್ ಏನಿಲ್ಲಿ, ಈ ರಿಲೇಷನ್ ಬಹಳ ಮುಖ್ಯ. ದಿಸ್ ರಿಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಸಂಬಂಧ ಏನಿದೆಯಲ್ಲ, ಈ ಸಂಬಂಧ ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ನಾವು, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್
ಟೂ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಅಂತ ಹೇಳ್ಬಿಟ್ಟು ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾರೆ. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 5 ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳು ಅಂತ ಹೇಳ್ತಿದ್ದಾರೆ. ಓಕೆ ಸರ್. ಸೊ ಹಾಗಿದ್ದರೆ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಥವಾ ಮೌಲ್ಯವನ್ನು ಕಂಡುಹಿಡಿಯಿರಿ. ಹೆಂಗೆ ಕಂಡುಹಿಡಿಯೋಣ? ಫಸ್ಟು ನಾವು ಈಕ್ವೇಷನ್ನ ಅಂದರೆ ಪಾಲಿನಾಮಿಯಲ್ನ ಬರ್ಕೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 5. ಇವಾಗ ಕಂಡುಹಿಡಬೇಕಿರೋದೇನು? ಟು ಫೈಂಡ್ ಏನು ಕಂಡುಹಿಡಬೇಕು ನಾವು? ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್. ಈ ರೀತಿ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಅಥವಾ 1/α ಪ್ಲಸ್ 1/β ಈ ಥರ ಎಲ್ಲ ಪ್ರಶ್ನೆಗಳು ಬಂದಾಗ ಜ್ಞಾಪಕಕ್ಕೆ ಇಟ್ಕೊಳ್ಳಿ, ಡೈರೆಕ್ಟಾಗಿ ನಾವು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕಂಡುಹಿಡಲಿಕ್ಕಾಗಲ್ಲ. ಇಲ್ಲಿ ಬೇರೆ ಏನೋ ಫಾರ್ಮುಲಾ ಯೂಸ್ ಆಗುತ್ತೆ. ಆ ಫಾರ್ಮುಲಾಗಳನ್ನ ನಾವು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀವಿ. ಯಾವ್ದು ಸರ್ ಫಾರ್ಮುಲಾ ನೋಡಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನು? ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಏನು? ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಜಾಗದಲ್ಲಿ ಆಲ್ಫಾ ಹಾಕೋಣ, ಬಿ ಜಾಗದಲ್ಲಿ ಬೀಟಾ ಹಾಕೋಣ. ಇಲ್ಲೂ ಅಷ್ಟೇ, ಎ ಜಾಗದಲ್ಲಿ ಆಲ್ಫಾ, ಬಿ ಜಾಗದಲ್ಲಿ ಬೀಟಾ, ಆಲ್ಫಾ ಬೀಟಾ. ಸೇಮ್ ಅದೇ ಫಾರ್ಮುಲಾನೇ, ಹೌದಲ್ವಾ? ನಮಗೆ ಕಂಡುಹಿಡಬೇಕಿರೋದೇನಿಲ್ಲಿ? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಇಲ್ಲೆಲ್ಲರೂ ಇದೆಯಾ? ಇಲ್ಲಿದೆ ಸರ್, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಲ್ಲಿದೆಯಾ? ಹಾಗಾದ್ರೆ ಇದನ್ನ ಮಾತ್ರ ಇಲ್ಲಿ ಇಟ್ಕೊಂಡು ಈ 2 ಆಲ್ಫಾ ಬೀಟಾನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್, ಆಲ್ಫಾ ಪ್ಲಸ್ ಬೀಟಾ ದ ಹೋಲ್ ಸ್ಕ್ವೇರ್ ಪ್ಲಸ್ 2ab. ಈ ಕಡೆ ಬಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ಮೈನಸ್ 2 ಆಲ್ಫಾ ಬೀಟಾ, ಹೌದಲ್ವಾ? ಹಂಗಂದ್ರೆ ನಾವು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಡೈರೆಕ್ಟಾಗಿ ಕಂಡುಹಿಡಿಯೋಕ್ಕಾಗಲ್ಲ, ಬಟ್ ಇದನ್ನು ಕಂಡುಹಿಡಿಬಹುದಾ? ಹೆಂಗೆ ಕಂಡುಹಿಡಿಬಹುದು? ಆಲ್ಫಾ ಪ್ಲಸ್ ಬೀಟಾ ಏನು? ಮೈನಸ್ ಬಿ ಬೈ ಎ. ಆಲ್ಫಾ ಇಂಟು ಬೀಟಾ ಏನು? ಆಲ್ರೆಡಿ ಗೊತ್ತು, ಸಿ ಬೈ ಎ ಅಂತ. ಹಂಗಂದ್ರೆ ಅದನ್ನ ಯೂಸ್ ಮಾಡೋಣ ಫಸ್ಟ್. ಹಂಗಂದ್ರೆ ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡ್ಕೊಳ್ಳೋಣ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಹಂಗಂದ್ರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನಾಯ್ತಪ್ಪ? ಮೈನಸ್ 4, ಬಿ ಜಾಗದಲ್ಲಿ ಮೈನಸ್ 4 ಹಾಕ್ತೀವಿ, ಡಿವೈಡೆಡ್ ಬೈ ಎ ಜಾಗದಲ್ಲಿ 1 ಹಾಕ್ತೀವಿ. ಹಂಗಂದ್ರೆ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಗುತ್ತೆ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಇಕ್ವೇಷನ್ 1. ಸೊ ನೆಕ್ಸ್ಟ್ ಆಲ್ಫಾ ಇಂಟು ಬೀಟಾ ಏನು? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ, ಹೌದಲ್ವಾ? ಅಂದರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಜಾಗದಲ್ಲಿ 5 ಇದೆ, 5 ಡಿವೈಡೆಡ್ ಬೈ 1. ಹಂಗಂದ್ರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 5 ಆಯಿತು. ಕರೆಕ್ಟ್ ಅಲ್ವಾ? ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ಇವೆರಡರ ವ್ಯಾಲ್ಯೂ ಫಸ್ಟ್ ಕಂಡು ಹಿಡ್ಕೋಬೇಕು. ಸೊ ಇವಾಗ ಇದನ್ನು ಕಂಡುಹಿಡಿಬೇಕಂದ್ರೆ ನಮಗೆ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಈಸ್ ಈಕ್ವಲ್ ಟು, ಈ ಫಾರ್ಮುಲಾ ಏನಿದೆ ಇಲ್ಲಿ ಬಂತಲ್ಲ ಇದು, ಇದನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಬಿಡಿ, ಹೆಲ್ಪ್ ಆಗುತ್ತೆ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಏನು? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಮೈನಸ್ 2 ಆಲ್ಫಾ ಬೀಟಾ. ಓಕೆನಾ? ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಪ್ಪ ಗೊತ್ತು ನಮಗೆ? ಈಕ್ವೇಷನ್ 1 ಪ್ರಕಾರ 4 ಅಂತ ಗೊತ್ತು. 4 ಸ್ಕ್ವಯರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಅಂದರೆ 5 ಅಂತ ಗೊತ್ತು. ಜಸ್ಟ್ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದರೆ 16 ಮೈನಸ್ 2 5 10 ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು 16 ಮೈನಸ್ 10 ಅಂದರೆ 6. ಹಂಗಂದ್ರೆ ಆಲ್ಫಾ ಸ್ಕ್ವೇರ್ ಮತ್ತು ಬೀಟಾ ಸ್ಕ್ವೇರ್ ಎರಡರ ಸಮ್ಮು ಅಂದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು 6 ಅಂತ ಬರ್ತದೆ. ಇದನ್ನ ತಾನೇ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದು. ಫೈಂಡ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ರೈಟ್? ಅರ್ಥ ಆಗಿದೆ ಅಂತ ಅನ್ಕೊಂಡು ಹೆಂಗೆ ಮಾಡೋದು ಅಂತ, ಫಸ್ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕಂಡುಹಿಡಿರಿ ಅಂದರೆ, ಅಥವಾ 1/α ಪ್ಲಸ್ 1/β ಕಂಡುಹಿಡಿರಿ ಅಂದರೆ ನೀವೇನು ಮಾಡಬೇಕು? ಆಲ್ಫಾ ಪ್ಲಸ್ ಬೀಟಾ ಏನು, ಆಲ್ಫಾ ಇಂಟು ಬೀಟಾ ಏನು, ಈ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಕೊಟ್ಟಿರೋ ಒಂದು ಏನೋ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆಲ್ಲ ಕೊಟ್ಟಿರ್ತಾರಲ್ಲ, ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು ಯೂಸಿಂಗ್ ಅವರ್ ಪ್ರೀವಿಯಸ್ ಐಡೆಂಟಿಟೀಸ್. ಮುಂದೆ ಕಲ್ತಿರ್ತಕ್ಕಂಥ ಅಂದರೆ ಈ ಮುಂಚೆ ಕಲ್ತಿರ್ತಕ್ಕಂಥ ಏನು ಐಡೆಂಟಿಟೀಸ್ಗಳನ್ನ ನಾವು ಬಳಸಬೇಕಾಗತ್ತೆ. ನಿತ್ಯ ಸಮೀಕರಣಗಳನ್ನ ಬಳಸಬೇಕಾಗುತ್ತೆ. ಅದನ್ನು ಬಳಸಿ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡು ಜಸ್ಟ್ ಪುಟ್ ದ ವ್ಯಾಲ್ಯೂಸ್, ಯು ವಿಲ್ ಗೆಟ್ ದ ಆನ್ಸರ್. ಇದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ ನಾವು ಇಫ್ ಆಲ್ಫಾ ಸೇಮ್ ಟೈಪ್ ಆಫ್ ಕ್ವಶನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಏನು ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್, ಟು ಫೈಂಡ್
ಟು ಫೈಂಡ್ ಏನನ್ನ 1/α ಪ್ಲಸ್ 1/β. ಇದನ್ನು ಸಿಂಪ್ಲಿಫೈ ಮಾಡಿ ನೋಡೋಣ ಏನು ಬೇಕಾಗುತ್ತೆ ಅಂತ. ನಮಗೆ 1/α ಪ್ಲಸ್ 1/β ಅಲ್ವಾ. ಎಲ್ ಸಿ ಎಮ್ ತೊಗೊಂಡ್ರೆ ಆಲ್ಫಾ ಇಂಟು ಬೀಟಾ ಆಲ್ಫಾ ಬೀಟಾ. ಇಲ್ಲಿ ಬಟರ್ಫ್ಲೈ ಮೆಥಡ್ ಯೂಸ್ ಮಾಡ್ತಾ ಇದೀವಿ ನಾವು. ಸೊ 1 ಇಂಟು ಬೀಟಾ ಅಂದರೆ ಬೀಟಾ ಪ್ಲಸ್ 1 ಇಂಟು ಆಲ್ಫಾ ಅಂದರೆ ಆಲ್ಫಾ. ಆಲ್ಫಾ ಪ್ಲಸ್ ಬೀಟಾ ಅಂದರೆ ಒಂದೇ, ಬೀಟಾ ಪ್ಲಸ್ ಆಲ್ಫಾ ಅಂದರೆ ಒಂದೇ. ಆಲ್ಫಾ ಪ್ಲಸ್ ಬೀಟಾ ಡಿವೈಡೆಡ್ ಬೈ ಆಲ್ಫಾ ಬೀಟಾ. ಹಾಗಂದ್ರೆ ಇದನ್ನ ವ್ಯಾಲ್ಯೂ ಕಂಡುಹಿಡಿಯೋದು ಒಂದೇ, ಇದ್ರ ವ್ಯಾಲ್ಯೂ ಕಂಡುಹಿಡಿಯೋದು ಒಂದೇ. ಬೋತ್ ಆರ್ ಸೇಮ್, ಹೌದಲ್ವಾ. ಇದನ್ನೇ ನಾವು ಸಿಂಪ್ಲಿಫೈ ಮಾಡಿ ಇರುತ್ತೆ ಬರ್ತೀವಿ. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಕಂಡುಹಿಡಿಬೋದಲ್ವಾ, ಕಂಡುಹಿಡ್ಬೋದು ಸರ್. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಕಂಡುಹಿಡಿಬೋದು, ಅದನ್ನು ಕಂಡುಹಿಡಿಬೋದು. ಹೆಂಗೆ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಬಿ ಜಾಗದಲ್ಲಿ 3 ಇದೆ, ಎ ಜಾಗದಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? ಮೈನಸ್ ಬಿ ಅಂದರೆ 3 ಡಿವೈಡೆಡ್ ಬೈ 1, ಅಥವಾ ಆಲ್ಫಾ ಪ್ಲಸ್ ಬೀಟಾ. ಆನ್ಸರ್ ಏನು ಬಂತು? -3 ಬಂತು. ಸೊ ಅದೇ ರೀತಿ ಆಲ್ಫಾ ಇಂಟು ಬೀಟಾ ಏನು? ಸಿ ಬೈ ಎ. ಅಂದರೆ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಜಾಗದಲ್ಲಿ 1 ಇದೆ, 1/1, ಅಥವಾ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 1 ಅಂತ ತಗೋಬೋದು. ಸೊ ಇವೆರಡು ನಮಗೆ ಯೂಸ್ ಬರುತ್ತೆ ಎಲ್ಲಿ? ಇದನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ. ಅಗೈನ್ ಆನ್ಸರ್ ಮಾಡ್ಬೇಕಾದ್ರೆ ಫುಲ್ ಸಿಂಪ್ಲಿಫಿಕೇಶನ್ ಇಲ್ಲೇ ತೋರಿಸ್ಬೇಕಾಗುತ್ತೆ. ಟು ಫೈಂಡ್ ಏನು? 1/α ಪ್ಲಸ್ 1/β ಇಸ್ ಈಕ್ವಲ್ ಟು, ಲೆಟ್ ಅಸ್ ಟೇಕ್ ಎಲ್ ಸಿ ಎಮ್. ಆಲ್ಫಾ ಇಂಟು ಬೀಟಾ ಆಲ್ಫಾ ಪ್ಲಸ್ ಬೀಟಾ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಅಂದರೆ -3 ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾ ಅಂದರೆ 1. ಸೊ ಇದನ್ನು ನಾವು ಕಂಡುಹಿಡಬೇಕಾಗಿದ್ದು ಅಂದರೆ 1/α ಪ್ಲಸ್ 1/β ಈಸ್ ಈಕ್ವಲ್ ಟು -3/1 ಅಂದರೆ -3. ಆನ್ಸರು -3 ಬಂತು. ಕರೆಕ್ಟ್ ಅಲ್ವಾ? ಎಸ್. ಸೊ ರಿಕ್ವೈರ್ಡ್ ಆನ್ಸರ್ ಈಸ್ -3. ಸಿಂಪ್ಲಿಫೈ ಮಾಡಬೇಕಷ್ಟೇ. ಕೊಟ್ಟಿರ್ತಕ್ಕಂಥ ಒಂದು ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರ್ತಾರಲ್ಲ, ಏನನ್ನು ಕಂಡುಹಿಡಿಯೋಕೆ ಹೇಳಿರ್ತಾರಲ್ಲ, ಅದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಯೂಸಿಂಗ್ ಐಡೆಂಟಿಟೀಸ್ ಮಾಡ್ಬೋದು, ಎಲ್ ಸಿ ಎಮ್ ತೊಗೊಂಡು ಮಾಡ್ಬೋದು. ಈ ರೀತಿ ಸಿಂಪ್ಲಿಫೈ ಮಾಡಬೇಕಷ್ಟೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ನಾವು ಸೇಮ್ ಟೈಪ್ ಆಫ್ ಕ್ವಶನ್. ಸೊ ಇಲ್ಲಿ ಎಕ್ಸ್ ಸ್ಕ್ವಯರ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 1 ಅಂತ ಕೊಟ್ಟಿದ್ದಾರಾ? ಓಕೆ ಸರ್. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ -3/1 ಅಥವಾ -3 ಆಗುತ್ತೆ. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ 1/1 ಅಥವಾ 1 ಆಗುತ್ತೆ. ನಾವು ಹಿಂದಿನ ಪ್ರಶ್ನೆಗಳು ಸೇಮ್ ಈಕ್ವೇಷನ್ ಕೊಟ್ಟಿದ್ರು, ಸೇಮ್ ಎಕ್ಸ್ಪ್ರೆಷನ್ ಕೊಟ್ಟಿದ್ರು, ಹಾಗೆ ಡೈರೆಕ್ಟಾಗಿ ಬರೆದು ಸೇಮ್ ಪಾಲಿನಾಮಿಯಲ್ ಕೊಟ್ಟಿದ್ರು. ಸೊ ಇವಾಗ ಕಂಡುಹಿಡಿಯಕ್ಕೆ ಕೇಳಿರೋದೇನು? ಆಲ್ಫಾ ಸ್ಕ್ವಯರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವಯರ್. ಈ ಎರಡನ್ನು ಗಮನಿಸಿ. ಹೆಂಗೆ ಸಿಂಪ್ಲಿಫೈ ಮಾಡ್ಬೋದು ಇದನ್ನು? ಹೆಂಗೆ ಸಿಂಪ್ಲಿಫೈ ಮಾಡೋಣ? ಇಲ್ಲೂ ಆಲ್ಫಾ ಇದೆ, ಬೀಟಾ ಇದೆ, ಇಲ್ಲೂ ಆಲ್ಫಾ ಇದೆ, ಬೀಟಾ ಇದೆ. ಎರಡು ಟರ್ಮ್ಗಳಲ್ಲೂ ಕೂಡ ಆಲ್ಫಾ ಬೀಟಾ ಇದೆ. ಲೆಟ್ ಅಸ್ ಟೇಕ್ ಕಾಮನ್. ಸೊ ಈಸ್ ಈಕ್ವಲ್ ಟು ಆಲ್ಫಾ ಬೀಟಾ ಕಾಮನ್ ತೆಗೆಯೋಣ. ಇಲ್ಲಿ ಒಂದು ಆಲ್ಫಾ ಹೊರಗಡೆ ಬಂದರೆ ಇನ್ನೊಂದು ಆಲ್ಫಾ ಉಳ್ಕೋತು, ಈ ಬೀಟಾ ಹೊರಗಡೆ ಬಂದಿದೆ. ಕರೆಕ್ಟ್ ಅಲ್ವಾ? ಸೊ ಪ್ಲಸ್ ಇಲ್ಲಿ ಆಲ್ಫಾ ಹೊರಗಡೆ ಹೋಯಿತು, ಒಂದು ಬೀಟಾ ಹೊರಗಡೆ ಹೋಯಿತು, ಅಂದರೆ ಇನ್ನೊಂದು ಬೀಟಾ ಇಲ್ಲೇ ಉಳ್ಕೋಬೇಕು. ಇಲ್ಲಿ ನೋಡಿ, ಆಲ್ಫಾ ಪ್ಲಸ್ ಬೀಟಾ ಬಂತು, ವ್ಯಾಲ್ಯೂ ಗೊತ್ತು. ಆಲ್ಫಾ ಇಂಟು ಬೀಟಾ ಆಲ್ರೆಡಿ ವ್ಯಾಲ್ಯೂ ಗೊತ್ತು. ದೇರ್ ಫೋರ್ ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಬೀಟಾ ಅಂದರೆ 1 ಇಂಟು ಆಲ್ಫಾ ಪ್ಲಸ್ ಬೀಟಾ ಅಂದರೆ -3. ಹೌದಲ್ವಾ? ಹಾಗಂದ್ರೆ ಆಲ್ಫಾ ಸ್ಕ್ವಯರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವಯರ್ ಈಸ್ ಈಕ್ವಲ್ ಟು ಏನಂತ ಬರೀಬೇಕಾಗುತ್ತೆ ನಾವು? 1 ಇಂಟು -3 ಈಸ್ -3. ಇಷ್ಟೇ, ಸಿಂಪಲ್. ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡು ಸಿಂಪಲ್ ಆಗಿ ಮಾಡ್ಬೋದು ಇದನ್ನು. ಸೊ ನೀವೊಂದು ಸರ್ತಿ ನೋಡದೆ ಪ್ರಾಕ್ಟೀಸ್ ಮಾಡಿ ಹೆಲ್ಪ್ ಆಗುತ್ತೆ. ಕೊನೆ ಪ್ರಶ್ನೆ 2 ಮಾರ್ಕ್ಸ್ ಸೆಕ್ಷನಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ? ಫೈಂಡ್ ದ ಪಾಲಿನಾಮಿಯಲ್ ಹೂ ಝೀರೋಸ್ ಆರ್ √3 ಆ್ಯಂಡ್ -√3 ಅಂತ ಹೇಳ್ತೀರ. ಅಂದರೆ ಝೀರೋಸು ಆಲ್ಫಾ ಈಸ್ ಈಕ್ವಲ್ ಟು √3, ಬೀಟಾ ಈಸ್ ಈಕ್ವಲ್ ಟು -√3 ಅಂತ ಕೊಟ್ಟಿದ್ದಾರೆ. ಓಕೆನಾ? ಪಾಲಿನಾಮಿಯಲ್ನ ಬರೀರಿ ಅಂತ ಹೇಳ್ತೀರಿ. ಅಂದರೆ ಬಹುಪದೋಕ್ತಿ ಶೂನ್ಯತೆಗಳು √3 ಹಾಗೂ -√3 ಆಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತೀರಿ. ಸರಿ, ಹೆಂಗೆ ಮಾಡೋದು ಸರ್ ಇದು? ಪಾಲಿನಾಮಿಯಲ್ ಬರೆಯೋಕೆ ಒಂದು ಫಾರ್ಮುಲಾ ಇದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಹೌದಲ್ವಾ? ಇದು ಫಾರ್ಮುಲಾ ನಮಗೆ. ಸೊ ಈ ಫಾರ್ಮುಲಾದಲ್ಲಿ ಆಲ್ಫಾ ಪ್ಲಸ್ ಬೀಟಾ ಬೇಕು, ಆಲ್ಫಾ ಇಂಟು ಬೀಟಾ ಬೇಕು. ಇದೆಯಾ ನಮಗೆ? ಆಲ್ಫಾ ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಇಂಟು ಬೀಟಾ ಅಂದರೆ ಸಮ್ ಮತ್ತು ಪ್ರಾಡಕ್ಟ್ನ ಕೊಟ್ಟಿಲ್ಲ ಅವರು. ನಾವೇ ಕಂಡುಹಿಡಿಯೋಣ. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ? √3 ಪ್ಲಸ್ -√3. ಹೌದಲ್ವಾ? √3 ಪ್ಲಸ್ -√3. ಆಲ್ಫಾ ವ್ಯಾಲ್ಯೂ √3,
ಬೀಟಾ ವ್ಯಾಲ್ಯೂ -√3. ಸೊ ಸಿಂಪ್ಲಿಫೈ ಮಾಡಿದ್ರೆ √3 ಪ್ಲಸ್ ಇಂಟು ಮೈನಸ್ -√3. √3 -√3 ಅಂದರೆ ಕ್ಯಾನ್ಸಲ್ ಆಗಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನು ಬಂತು 0 ಅಂತ ಬಂತು. ಓಕೆ, ಆಲ್ಫಾ ಇಂಟು ಬೀಟಾ ಏನಾಗುತ್ತೆ? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು √3 ಇಂಟು -√3 ಹೌದಲ್ವಾ? ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್. √3 ಇಂಟು √3 ಅಂದರೆ √3 ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಇಂಟು 3 ಅಂದರೆ -3. ಸೊ ನಮಗೆ ಇವಾಗ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಬೇಕು, 0 ಇದೆ. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಬೇಕು, -3 ಇದೆ. ಈ ವ್ಯಾಲ್ಯೂಗಳನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಪಾಲಿನಾಮಿಯಲ್ ಸಿಕ್ಕೋಗುತ್ತೆ. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದ್ರೇನು 0 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ವ್ಯಾಲ್ಯೂ ಏನು -3. ಅದನ್ನು -3 ಬಂದಿರೋದ್ರಿಂದ ಬ್ರ್ಯಾಕೆಟಲ್ಲಿ ಬರ್ಕೋಬೇಕು. ನಾನು ಮುಂಚೆನೇ ಹೇಳಿದ್ದೀನಿ, ಎಲ್ಲೇ ನಮಗೆ ಮೈನಸ್ ಸಿಂಬಲ್ ಬಂದರೂ ಕೂಡ ಅದನ್ನು ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಸಿಂಪ್ಲಿಫಿಕೇಶನ್ಗೆ ಕನ್ಫ್ಯೂಷನ್ ತಪ್ಪುತ್ತೆ. ಓಕೆ ಅಲ್ವಾ? ಸೊ ಹಂಗಂದ್ರೆ ಇವಾಗ ಪಿ ಆಫ್ ಎಕ್ಸ್ ಏನಾಯಿತು? ಪಾಲಿನಾಮಿಯಲ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ 0 ಇಂಟು ಎಕ್ಸ್ ಅಂದರೆ 0ನೇ, ಎಕ್ಸ್ ಸ್ಕ್ವಯರ್ -0 ಬರೆದ್ರು ಒಂದೇ, ಬರೆದಿಲ್ಲ ಅಂದರೂ ಒಂದೇ, ಪ್ಲಸ್ ಇಂಟು ಮೈನಸ್ -3. ಹಾಗಂದ್ರೆ ನಮಗೆ ಬೇಕಾಗಿದ್ದಂಥ ಬಹುಪದೋಕ್ತಿ ಪಾಲಿನಾಮಿಯಲ್ ಏನಾಯಿತು? ಎಕ್ಸ್ ಸ್ಕ್ವಯರ್ -3. ಸಿಂಪಲ್, ವೆರಿ ಈಸಿ. ಆ್ಯಕ್ಚುಲಿ ನಾವೇನು ಮಾಡಬೇಕು? ಆಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಸ್ಟು ನಾವು ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂಗಳನ್ನ ಕಂಡುಹಿಡ್ಕೋಬೇಕು. ಈ ಫಾರ್ಮುಲಾಗೆ ನಮಗೆ ಈ ಫಾರ್ಮುಲಾ ಬಹಳ ಮುಖ್ಯ. 3 ಮಾರ್ಕ್ಸಲ್ಲೂ ಕೂಡ ಈ ಫಾರ್ಮುಲಾ ಮೇಲೆ ಕ್ವಶನ್ಸ್ ಬರುತ್ತೆ. ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೊಂಡಿನಿ. ಕಲ್ತ್ಕೊಂಡಿಲ್ಲ ಅಂದರೆ ನಿಮ್ಮ ಫಾರ್ಮುಲಾ ಶೀಟಲ್ಲಿ ಬರೆದು ಒಂದು ಕಡೆ ಗೋಡೆ ಮೇಲೆ ಪೇಸ್ಟ್ ಮಾಡ್ಕೊಂಡು ಡೈಲಿ ಇದನ್ನು ನೋಡಿ, ಹೆಲ್ಪ್ ಆಗುತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಕಂಡುಹಿಡಿತೀವಿ, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಕಂಡುಹಿಡಿತೀವಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ನಮಗೆ ಪಾಲಿನಾಮಿಯಲ್ ಸಿಕ್ಕೋಗುತ್ತೆ. ಓಕೆ ಅಲ್ವಾ? ಸೊ ಇದಾಗಿತ್ತು ನಮ್ಮ LBAನ 2 ಮಾರ್ಕ್ಸ್ 2 ಅಂಕಿಯ ಪ್ರಶ್ನೆಗಳು. ಇಲ್ಲಿಂದ ಕೂಡ ನಮಗೆ ಏನು 3 ಮಾರ್ಕ್ಸ್ ಕ್ವಶನಲ್ಲಿ ಬರಬಹುದು. ಕೆಲವೊಂದು ಅಕಸ್ಮಾತ್ ಬಂದಿಲ್ಲ ಅಂದರೂ ಕೂಡ ಪಕ್ಕ ಯಾವುದದು 2 ಮಾರ್ಕ್ಸ್ಗೂ ಕೇಳ್ಬೋದು. ಈ ಚಾಪ್ಟರಿಂದ 2 ಮಾರ್ಕ್ಸ್ 1 ಮಾರ್ಕ್ಸ್ ಅಂತ ಕೇಳಿದ್ರು ಕೇಳ್ಬೋದು. 2 ಮಾರ್ಕ್ಸಿಂದ 2 ಪ್ರಶ್ನೆಗಳು ಕೂಡ ಕೊಡ್ಬೋದು. ಸೊ 2 ಮಾರ್ಕ್ಸ್ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಬೇಕಂದರೆ ಹೇಳಿ, ಖಂಡಿತ ಅದನ್ನು ಕೂಡ ತೊಗೊಂಬರ್ತೀನಿ ನಾನು ಅಂತ ಹೇಳ್ತಾ, ಈ ಕ್ಲಾಸ್ ಇಷ್ಟ ಆಗಿದ್ರೆ ನಾನು ಕೇಳೋದೊಂದೇ, ನಿಮ್ಮ ಹೆಚ್ಚಿನ ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ. ಶೇರ್ ಮಾಡೋದ್ರ ಮೂಲಕ ನಾಲೆಡ್ಜ್, ಜ್ಞಾನನ ಶೇರ್ ಮಾಡೋದಿದೆಯಲ್ಲ, ಅದು ಒನ್ ಆಫ್ ದ ಅತ್ಯುನ್ನತ ಶೇರಿಂಗ್ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳು.